ಭಾಷಣದ ಅರ್ಧದಲ್ಲಿ ಹಣಕಾಸು ಸಚಿವರ ಅರ್ಧದಲ್ಲಿ ಧಿಕ್ಕಾರ ಹಾಕಿ ಕರ್ನಾಟಕದ ಪರವಾಗಿ ಪ್ರಧಾನಮಂತ್ರಿ ಮುಂದೆ ಅಲ್ಲೇ ನಿಂತು ಧಿಕ್ಕಾರ ಆಗ್ತಾ ಇದ್ದೆ. ಒಬ್ಬನಿಗೂ ಶಕ್ತಿ ಇಲ್ಲ, ಗೌರವ ಇಲ್ಲ, ಮರ್ಯಾದೆ ಇಲ್ಲ. ಈ ರಾಜ್ಯದ ಬಗ್ಗೆ ರಾಜಕೀಯ ಮಾಡಬೇಡಿ. ಬಿಜೆಪಿಯವರು ನಿಮಗೇನು ರಾಜಕೀಯ ಮಾಡ್ತೀರಿ ನೀವು? ನಿಮ್ಮ ಎಂಪಿಗಳು ಏನು ಮಾಡಿದ್ರು? JDS ಏನು ಮಾಡಿದ್ರು? ಅಲ್ಲ ಮಂತ್ರಿಗಳಿದ್ದಾರೆ ಅಲ್ಲಿ. ಕುಮಾರಸ್ವಾಮಿ ಕೇಂದ್ರದ ಮಂತ್ರಿ, ಯಾಕೆ ಅವ್ರ ಮೇಲೆ ಮಾತಾಡಲಿಲ್ಲ? ಊರ್ಲಿರೋದೆಲ್ಲ ಮಾತಾಡ್ತಾರೆ, ಏನೇನೋ ಮಾತಾಡ್ತಾರೆ, ಇದ್ಯಾಕೆ ಮಾತಾಡಲಿಲ್ಲ? ಶೋಭಾ ಕರಂದ್ಲಾಜೆ ಓಹೋ ಆಯಾಮ ಯಾಕೆ ಮಾತಾಡಲಿಲ್ಲ? ಆಮೇಲೆ ನಮ್ಮ ಜೋಶಿ ಭಾಳ ಮಡಿ ಮಾತು, ಯಾಕಪ್ಪ ಮಾತಾಡಲಿಲ್ಲ? ನೀವೆಲ್ಲ ಬದುಕಿದ್ದೀರೇನ್ರಿ? ನಿಮಗೆಲ್ಲ ಗೌರವ ಇದೆಯನ್ರಿ? ನಿಮಗೆಲ್ಲ ಮರ್ಯಾದೆ ಇದೆಯನ್ರಿ? ಕೂಡಲೇ ಮಾನ ಮರ್ಯಾದೆ ಇದ್ದರೆ ರಾಜೀನಾಮೆ ಕೊಡಿ. ಕರ್ನಾಟಕಕ್ಕೆ ಒಂದು ನಯಾ ಪೈಸಾ ಕೊಟ್ಟಿಲ್ಲ. ರೈಲಿಗೆ ದುಡ್ಡು ಇವು ಯಾರೋ ಹೇಳ್ತಾವ್ರೆ, ಸೋಮಣ್ಣ ಅದೆಲ್ಲಿ ಕೊಟ್ಟಿದ್ದಾರೋ ಅದೇನು ಕಥೆನೋ, ಯಾವ ರೈಲ್ಗೆ, ಎಲ್ಲಿ ರೈಲ್ಗೆ, ಎಲ್ಲಿಂದ ಎಲ್ಲಿಗೆ ರೈಲಿಗೆ, ಯಾವ ರೈಲು, ಏನು ಎತ್ತ ಏನು ಇಲ್ಲ. ನಮ್ಮಲ್ಲಿ ಇವತ್ತು ಕಪಿಲಾ ಕಾವೇರಿ ಅದರ ಅಭಿವೃದ್ಧಿ ಮತ್ತು ಕಾಳಿ ನದಿ ಪ್ರಾಜೆಕ್ಟ್ ಅದರ ಅಭಿವೃದ್ಧಿ ಮತ್ತು ಉತ್ತರ ಕರ್ನಾಟಕದ ಬೆಳವಣಿಗೆ ಅಭಿವೃದ್ಧಿ, ಹೈದರಾಬಾದ್ ಕರ್ನಾಟಕದ ಬೆಳವಣಿಗೆ ಅಭಿವೃದ್ಧಿ, ಬೆಂಗಳೂರು ನಗರ ಸಿಕ್ಕಾಪಟ್ಟೆ ಬೆಳೀತಾ ಇದೆ. 1.5 ಕೋಟಿ ಮೇಲೆ ಹೋಗಿದೆ. ನಿಂತ್ಕೊಳ್ಳೋಕೆ ಜಾಗ ಇಲ್ಲ, ಕುಂತ್ಕೊಳ್ಳೋಕೆ ಜಾಗ ಇಲ್ಲ, ಓಡಾಡೋಕ್ಕೆ ಜಾಗ ಇಲ್ಲ. ಬೆಂಗಳೂರಿನ ಅಭಿವೃದ್ಧಿಗೆ ಒಂದು ನಯಾ ಪೈಸಾ ಕೊಡಲಿಲ್ಲ. ಮೈಸೂರು ಅದ್ಭುತವಾದಂಥ ನಗರ, ಇಡೀ ವಿಶ್ವಕ್ಕೆ ಅದ್ಭುತವಾದ ನಗರ. ಮೈಸೂರಿನ ಅಭಿವೃದ್ಧಿಗೆ, ಮೈಸೂರಿನ ಬೆಳವಣಿಗೆಗೆ ಹಣಕಾಸು ಕೊಡಲಿಲ್ಲ, ಗಡಿನಾಡಕ್ಕೆ ಕೊಡಲಿಲ್ಲ. ಒಂದು ನಯಾ ಪೈಸಾ ನಮಗೆ ಅನುಕೂಲ ಮಾಡಿಲ್ಲ. ಆದ್ದರಿಂದ ಕೇಂದ್ರದ ವಿರುದ್ಧ ನಾವು ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನು ಮಾಡ್ತೇವೆ. ಇದು ನಿಜವಾಗಲೂ ಬಿಜೆಪಿಯವರು ರಾಜೀನಾಮೆ ಕೊಡಬೇಕು. ಯಾರ್ಯಾರು ಎಂಪಿಗಳಿದ್ದಾರೆ, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲರೂ ಕೂಡಲೇ ಮನೆ ಬರೆಯೋದಿದ್ರೆ ಮತ್ತೆ ಹೇಳ್ತೀನಿ, ಕೂಡಲೇ ರಾಜೀನಾಮೆ ಕೊಡಿ. ಒಂದು ದಿನ ನೀವು ಮಾತಾಡೋಕ್ಕಾಗಲ್ಲ. ಇದನ್ನು ನಿಜವಾಗಲೂ ಕೇಂದ್ರದ ಆಯವ್ಯಯಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಹಣಕಾಸಿನ ಮಂತ್ರಿ ಕರ್ನಾಟಕದಿಂದ ಗೆದ್ದಿರ್ತಕ್ಕಂಥದ್ದು ಆ ಎಮ್ಮ ನಮಗೆ ಬಿಡಿಗಾಸು ಕೊಟ್ಟಿಲ್ಲ. ಇನ್ನು ಮುಂದೆ ರಾಜ್ಯಸಭೆಗೆ ಅವ್ರನ್ನ ಕಳಿಸೋದು ಅಂತೇಳಿ ಒತ್ತಾಯ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.